ಇಲ್ಲಿ ಬಹಳಷ್ಟು ಕಡಿಮೆ ಮತದಾನ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಮತದಾನ ಆದರೆ ಅಭ್ಯರ್ಥಿ ಆಯ್ಕೆಯಲ್ಲಿ ಯಾರೋ ಒಂದು ಏನು ಅಭಿಪ್ರಾಯವನ್ನು ಕೊಡದೇ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದರಿಂದ ಒಂದು ಉತ್ತಮ ಅಭ್ಯರ್ಥಿ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ತಮ್ಮ ಮತವನ್ನ ಚಲಾವಣೆ ಮಾಡಬೇಕು ಮತ್ತು ಆ ಮತ ಚಲಾವಣೆಯ ಮೂಲಕ ಒಮ್ಮತದ ಅಭಿಪ್ರಾಯದ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಾಗಿದೆ. ಆದರೆ ತಾವುಗಳು ಅಂದರೆ ನೀವು ಅಂತಲ್ಲ, ಇಲ್ಲಿ ಇರ್ತಕ್ಕಂಥ ಮತದಾರರು ಎಲ್ಲ ಮನೆಯಲ್ಲೇ ಉಳಿಯದೆ ಮತ್ತು ಯಾವುದೇ ಕಾರಣದಿಂದ ಮತದಾನವನ್ನು ಮಾಡದೇ ಇರ್ತಕ್ಕಂಥ ಕೈ ಬಿಡದೆ ಎಲ್ಲರೂ ಸಹ ಈ ಒಂದು ಚುನಾವಣೆಯಲ್ಲಿ ಮತದಾನ ಮಾಡಬೇಕು. 100% ವೋಟ್ ಆಗುವಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಬೇಕು ಅಂತ ಇದು ಒಂದು ಜಾಗೃತಿ ಮತ್ತು ತಮಗೆ ಒಂದು ಪ್ರೇರೇಪಣೆ ತಾವುಗಳು ಮಾಡಬೇಕಾಗಿರೋದಿದ್ರೆ ನಾವು ಈ ಒಂದು ಪ್ರೇರೇಪಣೆ ಜಾಗೃತಿ ನಿಮ್ಮಲ್ಲಿ ಮೂಡಿಸ್ತೀವಿ. ನೀವು ನಿಮ್ಮ ಮನೆಗಳಲ್ಲಿನ ಎಲ್ಲ ಸದಸ್ಯರಿಗೆ ಮತ್ತು ನಿಮ್ಮ ಕುಟುಂಬದ ನೆರೆಹೊರೆಯವರಿಗೆ, ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಎಲ್ಲರಿಗೂ ಸಹ ನೀವು ಇನ್ನೂ ಹೆಚ್ಚಿನ ಜಾಗೃತಿ ಅಂತ ಹೇಳಿದ್ರೆ ಎಲ್ಲರೂ ಮತದಾನ ಮಾಡಿ. ಪ್ರತಿಯೊಬ್ಬರ ಮತ ಬಹಳ ಅಮೂಲ್ಯವಾದದ್ದು, ಒಂದು ಮತ ಬಹಳ ಶಕ್ತಿಯುತವಾದದ್ದು, ಒಂದೊಂದು ಮತವು ಅಭ್ಯರ್ಥಿಯ ಹಣೆ ಬರವನ್ನು ನಿರ್ಧರಿಸುತ್ತೆ ಅಂತ ನೀವು ಎಲ್ಲ ಮತವೂ ಸಹ ಬಹಳ ಮುಖ್ಯ ಅಂತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ಮನಸ್ಸಲ್ಲಿ ಬರಬೇಕು. ಆನಂತರ ನಿಮ್ಮ ಬಂಧು ಬಾಂಧವರು, ಸ್ನೇಹಿತರು ಎಲ್ಲರಿಗೂ ಹೇಳಿ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಚುನಾವಣೆ ಈಗಾಗಲೇ ಘೋಷಣೆ ಆಗಿದೆ. 26/4/2024 ಮತದಾನದ ದಿನ. ಅವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇರುತ್ತೆ. ಅವತ್ತು ನಾವು ಎಲ್ಲರೂ ಸೇರಿ ಮತದಾನ ಮಾಡೋಣ. ಎಲ್ಲರೂ